ಅದಕ್ಕೆ ಏನು ಡಿಸ್ಟರ್ಬ್ ಮಾಡಲಿಲ್ಲ. ಎಲ್ಲ ನಮಗಲ್ಲಿ ಕುಚ್ಚು ಅವೆಲ್ಲ ಸಿಗಲಿಲ್ಲ. ಅದಕ್ಕೆ ಅರ್ಧಗಿರೋ ನೋಟೆ ಕೊಡ್ತಿದ್ದಾರೆ. ಅಷ್ಟೊತ್ತಲ್ಲಿ ನಮ್ಮ ಗಾಡಿ ಕೈ ಕೊಡ್ತು. ಸ್ಟಾರ್ಟ್ ಅಲ್ಲಿ ಪೆಟ್ರೋಲ್ ಇರಲಿಲ್ಲ. ಸ್ವಲ್ಪ ಬಂದು ಅರ್ಧ ದಾರಿ ತನಕ ಬಂದರು. ಸಲಾಮ್ ಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವ್ಲಾಗ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಳಗ್ಗೆ ಸ್ನಾನ ಮಾಡಿಸಿ ಅಲ್ಲಿ ಬಿಟ್ಟು ಬಂದೆ ನಾನು. ನಮ್ಮ ಮಾಮವ್ರ ಮನೆಗೆ ಬಿಟ್ಟು ಬಂದೆ. ಅಲ್ಲಿ ಆಟ ಆಡ್ತಾ ಇದ್ದಾಳೆ ಅವಳು. ಇವಾಗ ನಮ್ಮ ನಾದಿನಿ ಬರ್ತೀನಿ ಅಂತ ಹೇಳಿದ್ದಾರೆ. ಬಟ್ಟೆ ಕಟ್ ಮಾಡಬೇಕು ಒಂದು ಸ್ವಲ್ಪ. ಅದನ್ನು ಬಟ್ಟೆ ಇವತ್ತು ಕಟ್ ಮಾಡಿ ನಾಳೆ ಸ್ಟಿಚಿಂಗ್ ಮಾಡ್ತೀವಿ. ಇವಾಗ ಕಟ್ ಮಾಡೋಕ್ಕೆ ಬಿಡಲ್ಲ, ಎಲ್ಲ ಕಿತ್ತಾಕ್ತಿರ್ತಾಳೆ. ಅದಕ್ಕೆ ಅವಳಿಗೆ ಅಲ್ಲೇ ಬಿಟ್ಟು ಅವ್ರು ಮಾತ್ರ ಬರ್ತಾರೆ ಬಟ್ಟೆ ತೊಗೊಂಡು. ನಮ್ಮ ಮಾವ ಕೆಲ್ಸಕ್ಕೆ ಹೋಗಿದ್ದಾರೆ. ನಮ್ಮ ಯಜಮಾನ್ರು ಬೆಳಗ್ಗೆನೇ ಹೋದರು 3:30ಗೆ ಬಸ್ಸಿಗೆ. ಇವಾಗ ನಾನು, ನಮ್ಮ ಮಾವ, ನನ್ನ ಮಗಳು 3 ಜನ ಇರೋದು ಮನೆಯಲ್ಲಿ. ನಮ್ಮ ನಾದಿನಿ ಮಾತ್ರ ಬರ್ತಾರೆ ಅಂದರೆ ನನ್ನ ಮಗಳೂ ಅವ್ರ ಜೊತೆ ಬಂದಳು. ಅಲ್ಲಿ ನಿಲ್ಲಿಲ್ವಂತೆ. ಏನಕ್ಕೆ ಬಂದೆ ಅಂತ ಕೇಳೋದಕ್ಕೆ ಬರೀ ಸ್ಮೈಲ್ ಮಾಡ್ತಾ ಇದೆ, ಏನು ಹೇಳಲೇ ಇಲ್ಲ. ಆಮೇಲೆ ನಾನು ಹೇಳ್ತಾ ಇದ್ದೆ, ನಾನು ಬಟ್ಟೆ ಕಟ್ ಮಾಡ್ತೀನಿ, ನೀನು ಸುಮ್ಮನೆ ಕುತ್ಕೋಬೇಕು ಅಂದರೆ ಹ್ಞೂ ಅಂತ ಇದ್ಲು. ಆಮೇಲೆ ನಾವು ಬಟ್ಟೆ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಎಲ್ಲ ಮಾರ್ಕಿಂಗ್ ಮಾಡಿಕೊಂಡು. ಇದು ಬ್ಲೌಸ್ ಕಟಿಂಗ್ ಮಾಡ್ತಾ ಇದ್ದೆ ನಾನು. ಎಲ್ಲ ಮಾರ್ಕಿಂಗ್ ಮಾಡಿ ಬ್ಲೌಸ್ ಕಟಿಂಗ್ ಮಾಡ್ತಾ ಇದ್ದೆ. ಮಾಡಿದ್ದೆಲ್ಲ ಆದಮೇಲೆ ಒಂದು ಸ್ವಲ್ಪ ಹೊಟ್ಟೆ ಹಸಿತು. ಆಮೇಲೆ ಸ್ವಲ್ಪ ಏನೇನೋ ತಿಂದ್ಕೊಂಡು ಕೇಕು ಅದೆಲ್ಲ ಅಮ್ಮಗೂ ತಿನ್ನಿಸಿ ಕಟಿಂಗ್ ಎಲ್ಲ ಕಟ್ ಮಾಡಾಯಿತು. ಇವಾಗ ಮೇಟಿ ಕುರ್ಕಿಗೆ ಹೋಗಿ ಬರಬೇಕು, ರೆಡಿ ಆಗಬೇಕು. ಅಮ್ಮಗೆ ಅಲ್ಲಿ ಕಳಿಸಿದ್ದೀವಿ. ಅವಳಿಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ, ಸ್ಕೂಟಿಲಿ ಹೋಗೋದು. ನಾನು ನಮ್ಮ ನಾದಿನಿ ಇಬ್ಬರು ಮೇಟಿ ಕುರ್ಕಿಗೆ ಹೋಗಿ ಸ್ವಲ್ಪ ಲೇಸ್ ಅವೆಲ್ಲ ತೊಗೊಬರೋದಿತ್ತು. ರೆಡಿಯಾಗಿ ಕಾಯ್ತಾ ಇದ್ದೀನಿ. ನಮ್ಮ ಸಿಮ್ಮು ಇನ್ನೂ ಬಂದಿಲ್ಲ. ನಮ್ಮ ಅಮ್ಮಗೆ ಕಣ್ ತಪ್ಪಿಸಿ ಬರಬೇಕು. ಆಮೇಲೆ ಬಂದರು. ಆಮೇಲೆ ಹೊರಟ್ವಿ ನಾವು. ನಮ್ಮೂರಿಂದ 10 ಕಿಲೋಮೀಟರ್ ಆಗುತ್ತೆ ಮೇಟಿಗುರ್ಕಿ. ಅಲ್ಲಿ ಇವತ್ತು ಸಂತೆನೂ ಇತ್ತು, ಸೋಮವಾರ ಆಗಿರೋದ್ರಿಂದ ಸಂತೆನೂ ಇತ್ತು. ಸ್ವಲ್ಪ ಸಂತೆಲಿ ಏನೇನೋ ತೊಗೊಂಡು ಆಮೇಲೆ ನಾವೆಲ್ಲ ಬ್ಯಾಂಗಲ್ ಸ್ಟೋರಿಗೆ ಹೋಗಿ ಬ್ಯಾಂಗಲ್ಸು ಅದು ಇದು ಬೇಕಿತ್ತು ಸ್ವಲ್ಪ. ಆಮೇಲೆ ಲೇಸ್ ಎಲ್ಲ ತೊಗೊಂಡ್ವಿ. ಆಮೇಲೆ ಅಮ್ಮಗೂ ಏನು ಕ್ಲಿಪ್ಸ್ ಅವೆಲ್ಲ ಏನೂ ಇರಲಿಲ್ಲ. ಅವಳಿಗೆ ಒಂದು ಸ್ವಲ್ಪ, ಅಮ್ಮಗೊಂದು ಸ್ವಲ್ಪ ಎಲ್ಲ ಶಾಪಿಂಗ್ ಮಾಡ್ಕೊಂಡ್ವಿ. ಆಮೇಲೆ ನಮಗಿನ್ನೂ ಬೇಕಾಗಿದ್ದ ವಸ್ತುಗಳಲ್ಲಿ ಇರಲಿಲ್ಲ. ಆಮೇಲೆ ಬೇರೆ ಬ್ಯಾಂಗಲ್ ಸ್ಟೋರಿಗೆ ಉಟ್ಕೊಂಡು ಹೋದ್ವಿ. ನಮಗೆ ಕುಚ್ಚೆಲ್ಲ ಬೇಕಿತ್ತು. ಆಮೇಲೆ ಅಲ್ಲಿ ಸಿಗಲಿಲ್ಲ, ಇನ್ನೊಂದು ಇದರಲ್ಲಿ ಸಿಕ್ತು. ಅಲ್ಲೆಲ್ಲ ತೊಗೊಂಡ್ವಿ. ಅಲ್ಲಿ ತೊಗೊಂಡು ಅದು ಕಲರ್ ಸಿಗ್ತಾ ಇರಲಿಲ್ಲ ನಮಗೆ. ಇದೇ ಕಲರ್ ಕೊಡಿ ಅಂತ ಅವ್ರಿಗೆ ಕೇಳ್ಕೊಂಡು ನಿಂತಿದ್ವಿ. ಅದಕ್ಕೆ ನಮ್ಮ ನಾದಿನಿ ನಗಾಡ್ತಾ ಇದ್ದಾರೆ. ಅರ್ಧಗಿರೋ ನೋಟೆ ಕೊಡ್ತಿದ್ದಾರೆ. ಇವಳು ಹಿಂಗೆ ಒಣ್ಕೊಂಡು ಹೋಗಿದ್ದಾರೆ ಅಂತೇಳಿ ಎಲ್ಲರೂ ಈ ಥರ ನೋಟೆ ಕೊಡ್ತಿದ್ದಾರೆ. ಇವಳು ಹೆಂಗೆ ಮೆತ್ತಗಾಗಿದ್ದಾಳೆ ಹಂಗೆ ಇದ್ದಾರೆ. ಮತ್ತೆ ಹೋಗಿದ್ದ ಅಂಗಡಿಗೆ ಮತ್ತೆ ಕರ್ಕೊಂಡೋಗಿ ಸಾಯಿಸಿದಾಳೆ ನನಗೆ. ಪದೇ ಒಂದೇ ಸತಿ ಜ್ಞಾನ ಇಟ್ಕೊಂಡಂಗೆ ಮರ್ತೋಗಿ ಮತ್ತೆ ಅದೇ ಅಂಗಡಿ ಕರ್ಕೊಂಡು ಹೋಗ್ತಿದ್ದಾಳೆ. ಲೇಲೆ ಕಾ ಜಲ್ದಿ ಲೇ. ಎಲ್ಲ ತೊಗೊಂಡಿದ್ದಾಯಿತು. ಅಷ್ಟೊತ್ತಲ್ಲಿ ನಮ್ಮ ಗಾಡಿ ಕೈ ಕೊಡ್ತು. ಏನು ಮಾಡಿದ್ರು ಸ್ಟಾರ್ಟೇ ಆಗ್ತಿರಲಿಲ್ಲ. ಕಿಕ್ ಹೊಡೆದು ಸಾಕಾಯಿತು. ಕಿಕ್ಕರ್ ಹೊಡೆದು ಸುಸ್ತಾಯಿತು. ಗೋಬಿ ತಿನ್ನಂಗೆ ಬಂದಿದ್ದೀವಿ. ಮುಖನೇ ನೋಡೋಕ್ಕಾಗ್ತಿಲ್ಲ ನಮ್ಮ ಹಸ್ಬಂದು. ಗೋಬಿ ಎಲ್ಲ ತಿನ್ಕೊಂಡು ಮತ್ತೆ ಅದನ್ನು ಸ್ಟಾರ್ಟ್ ಮಾಡೋಕೆ ಹೋದ್ವಿ. ಆದರೂ ಸ್ಟಾರ್ಟ್ ಆಗಲಿಲ್ಲ ಅದು. ಆಮೇಲೆ ಗೋಬಿ ಅಂಕಲ್ಲೇ ಸ್ಟಾರ್ಟ್ ಮಾಡಿ ಕೊಟ್ಟರು. ಅದು ಅವರು ಪಾಪ ತುಂಬಾ ಟ್ರೈ ಮಾಡಿದ್ರು. ಆಮೇಲೆ ಸ್ಟಾರ್ಟ್ ಆಯಿತು. ಹಂಗೂ ಹಿಂಗೂ ಸ್ಟಾರ್ಟ್ ಆಯ್ತಲ್ಲ, ಬೇಗ ಊರಿಗೆ ಹೋಗ್ಬಿಡೋಣ ಅಂತೇಳಿ ಹೋದರೆ ಅದು ಮಧ್ಯ ರೋಡಲ್ಲಿ ಮತ್ತೆ ಸಿಗಾಕೊಂತು. ಆಮೇಲೆ ಅಲ್ಲೇ ಅದೊಂದು ಅಣ್ಣ ಇದ್ದರು, ಅವ್ರು ಬಂದು ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಅಲ್ಲಿ ಪೆಟ್ರೋಲ್ ಇಲ್ಲ ಅಂತ ಗೊತ್ತಾಯಿತು. ಆಮೇಲೆ ಪೆಟ್ರೋಲ್ ತರೋಣ ಅಂತ ಪೆಟ್ರೋಲ್ ಅಂಗಡಿಗೂ, ಅಲ್ಲಿ ಅಂಗಡಿ ಇದ್ದು ಬಂಕಿಲ್ಲ, ಅಂಗಡಿಗಳಲ್ಲಿ ಮಾರ್ತಾರೆ. ಅಲ್ಲಿಗೆ ಹೋದ್ರೆ ಅಲ್ಲಿ ಇರಲಿಲ್ಲ ಪೆಟ್ರೋಲು. ಸ್ವಲ್ಪ ಒಂದು 1/4 ಲೀಟ್ರಷ್ಟು ಪೆಟ್ರೋಲ್ ಸಿಕ್ತು. ಅದನ್ನೇ ತೊಗೊಬಂದು ಹಾಕಿದ್ವಿ. ಆಮೇಲೆ ಅವ್ರಿಗೆ ಹೊಡೆದು ಪೆಟ್ರೋಲ್ ಹಾಕಿದ್ರು ಸ್ಟಾರ್ಟ್ ಆಗಲಿಲ್ಲ. ಆಮೇಲೆ ಸ್ಟಾರ್ಟ್ ಆಯಿತು. ಹೆಂಗೂ ಸ್ಟಾರ್ಟ್ ಆಗೋ ಅಷ್ಟರಲ್ಲಾಗಲೇ ಕತ್ಲಾಗಿಬಿಟ್ಟಿತ್ತು. ಸ್ಟಾರ್ಟ್ ಆಯ್ತಲ್ಲ ಬಿಡು ಹೋಗೋಣ ಅಂತ ಸ್ವಲ್ಪ ದೂರ ಹೋಗ್ತಿದ್ದಂಗೆ ಅದು ಪೆಟ್ರೋಲ್ ಸ್ವಲ್ಪನೇ ಹಾಕಿದ್ದಲ್ಲ, ಹೋಗ್ತಿದ್ದಂಗೆ ಮತ್ತೆ ನಿಂತೋಯ್ತು. ಅದು ಸ್ಟಾರ್ಟೇ ಆಗಲಿಲ್ಲ. ಅಲ್ಲಿ ಯಾವುದು ಪೆಟ್ರೋಲ್ ಬಂಕ್ ಇರಲಿಲ್ಲ, ಪೆಟ್ರೋಲ್ದು ಸಿಗೋವಂಥ ಅಂಗಡಿ. ಮಧ್ಯ ರೋಡಲ್ಲಿ ಸಿಗಾಕೋಬಿಟ್ಟಿದ್ವಿ. ಆಮೇಲೆ ನಮ್ಮ ಮಾಮನಿಗೆ ಫೋನ್ ಮಾಡಿ ಅವ್ರಿಗೆ ಕರೆಸಿದ್ವಿ. ನಾವು ಕರೆಸಿ ನಮ್ಮ ಯಜಮಾನ್ರು, ಅಣ್ಣನು, ಆಮೇಲೆ ನಮ್ಮ ಮಾವ ಬೈಕ್ ತೊಗೊಂಡು ಬಂದ್ವಿ. ನಾವು ಬೈಕಲ್ಲಿ ಹೋದ್ವಿ. ನಮ್ಮ ಮಾಮ ಇದರಲ್ಲಿ ಸ್ಕೂಟಿಲೇ ಬರ್ತೀನಿ ಅಂತ ಬಂದರು. ಅದು ಸ್ವಲ್ಪ ಮತ್ತೆ ಕೈ ಕೊಡ್ತು ಮಧ್ಯದಲ್ಲಿ. ಹಂಗೆ ಸ್ಟಾರ್ಟ್ ಮಾಡಿಕೊಂಡು ಪಾಪ ಬಂದರು. ಆ ಸ್ಕೂಟಿ ತೊಗೊಂಡು ಹೋಗಿದ್ದೆ ಅಲ್ಲ ಅನ್ನಂಗೆ ಆಗಿಬಿಡ್ತು ನಮಗೆ. ಮನೆಗೆ ಬರೋ ಅಷ್ಟೊತ್ತಿಗೆ ಆಗ ಜಸ್ಟ್ ಮನೆಗೆ ಬಂದ್ವಿ.
ಟೈಮ್ 7:30 ಆಗಿ ಬಂತು. ಅಲ್ಲೂ ಮತ್ತೆ ಪೆಟ್ರೋಲ್ ಖಾಲಿಯಾಗಿತ್ತು. ಅಲ್ಲಿಂದ ಮತ್ತೆ ಪೆಟ್ರೋಲ್ ತೊಗೊಂಡು ಮತ್ತೆ ಹಾಕ್ಸಿ ಪೆಟ್ರೋಲು ಬರೋ ಅಷ್ಟೊತ್ತಲ್ಲಿ ಇಷ್ಟೊತ್ತಾಯಿತು. ಫುಲ್ ಕತ್ತಲೆ ಬೇರಾಗಿತ್ತು. ನಾನು ಬರೋ ಟೈಮಲ್ಲಿ ಆಗಲೇ ಅಮ್ಮ ಮಲ್ಕೊಬಿಟ್ಟಿದ್ಲು. ನಾನು ಬಂದಷ್ಟೇ ನನ್ನದು ಸೌಂಡ್ ಕೇಳಿ ಎದ್ದು ಹಠ ಮಾಡ್ತಾಯಿದ್ಲು. ಅದಕ್ಕೆ ಜೇಮ್ಸ್ ಕೊಟ್ಟಿದ್ದೀನಿ. ಅಮ್ಮ ಜೇಮ್ಸಲ್ಲಿ ಆಟ ಆಡ್ಕೊಂಡು ಕೂತಿದ್ದಾಳೆ. ಅವಳಿಗೆ ಸಿಟ್ಟು ಬಂದುಬಿಟ್ಟಿದೆ ನಾವು ಬಿಟ್ಟೋಗಿದ್ವಿ ಅಂತ. ಯಾಕಂದರೆ ಮಲ್ಕೊಂಡಿದ್ಲು ಬೇರೆ. ಮಲ್ಕೊಂಡು ಎದ್ದಿರೋದು ಮೂಡ್ ಫುಲ್ ಆಫ್ ಆಗಿಬಿಟ್ಟಿತ್ತು ಅವಳದು. ಫುಲ್ಸ್ ಇನ್ನು ಟೀನೂ ಕುಡ್ದಿಲ್ಲ. ನಮ್ಮ ಮಾವ ಹಾಲು ತರಕ್ಕೆ ಹೋಗಿದ್ದಾರೆ. ಫುಲ್ ಸುಸ್ತಾಗ್ಬಿಟ್ಟಿದೆ. ಗಾಡಿ ಕೈ ಕೊಟ್ಬಿಟ್ಟು ಅಪ್ಪ ನಮ್ಮ ಮಾವ ಹಾಲು ತೊಗೊಂಡು ಬಂದರು. ಆಮೇಲೆ ಬೆಳಗಿಂದ ನೋಡಿರಲಿಲ್ಲ ನಮ್ಮ ಮಾವನ. ಯಾಕಂದರೆ ಬೆಳಗ್ಗೆ ಎದ್ದಷ್ಟೇ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ರು. ಅಮ್ಮ ಎದ್ದೇಳೋ ಅಷ್ಟೊತ್ತಲ್ಲಿ ಬಂದಮೇಲೆ ನನ್ನ ಮೇಲೆ ಇದ್ದಿದ್ದನ್ನ ಚಾಡಿ ಹೇಳ್ತಾ ಇದ್ದಾರೆ. ನನಗೆ ಬಿಟ್ಟೋಗಿದ್ರು ಇವರೇ ಹೋಗಿದ್ದಾರೆ ಅಂತ ಚಾಡಿ ಹೇಳ್ತಾ ಇದ್ದಾರೆ. ಆಮೇಲೆ ನಾನು ಟೀ ಕುಡ್ಕೊಳ್ಳೋಣ ಅಂತೇಳಿ ಇದು ಮಾಡಿದೆ. ಅವಳ ಅಜ್ಜನ ಜೊತೆ ಏನೋ ಆಟ ಆಡಿಕೊಂಡು ಏನೇನೋ ಹೇಳ್ಕೊಂಡಿದ್ಲು. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗಾದರೂ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.